ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಧಾರವಾಡದಲ್ಲಿ ನಡೆದಂತಹ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 17 ಜನರಿಗೆ ಇವತ್ತು ಶಿಕ್ಷೆ ಪ್ರಕಟ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಒಬ್ಬರಿಗೆ 7 ವರ್ಷಗಳ ಒಂದು ಸಜೆಯನ್ನು ವಿಧಿಸಲಾಗಿದೆ. ಜೊತೆಗೆ ಎಲ್ಲ ಆರೋಪಿಗಳಿಗೂ ಸಹ ಒಂದು ದಂಡದ ರೂಪದಲ್ಲಿ ಒಂದು ಯೋಗೇಶ್ ಗೌಡ ಕುಟುಂಬಸ್ಥರಿಗೆ ಹಣ ಪಾವತಿ ಮಾಡಲಿಕ್ಕೂ ಸಹ ಆದೇಶ ಮಾಡಲಾಗಿದೆ. ಏನೆಲ್ಲ ತೀರ್ಪು ಕೊಟ್ಟಿದೆ ಮತ್ತು ಏನೆಲ್ಲ ಬೆಳವಣಿಗೆ ಆಯಿತು, ಯಾವ ರೀತಿ ಕೊಲೆ ಆಗಿತ್ತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯೋಗೇಶ್ ಗೌಡ 2016ರಲ್ಲಿ ಜೂನ್ರಲ್ಲಿ ಈ ಒಂದು ಯೋಗೇಶ್ ಗೌಡನ ಹತ್ಯೆ ಆಗಿತ್ತು. ಆತ ನಡೆಸ್ತಿದ್ದಂತಹ ಜಿಮ್ನಲ್ಲಿನೇ ಒಂದು ಬರ್ಬರ ಹತ್ಯೆ ಆಗಿತ್ತು. ಈ ಸುಪಾರಿ ಕಿಲ್ಲರ್ಗಳು ಈ ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಆರಂಭದಲ್ಲಿ ಕೇಳಿ ಬಂದಿತ್ತು. ಸ್ಥಳೀಯ ಪೊಲೀಸರು ತನಿಖೆ ಮಾಡಿದರು. ಆದರೆ ಆ ಸ್ಥಳೀಯ ಪೊಲೀಸರು ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಅದಾದ ನಂತರ CBIಗೆ ಯಾವಾಗ ಈ ಪ್ರಕರಣವನ್ನು ಕೊಡಲಾಯಿತು ಆ ಸಂದರ್ಭದಲ್ಲಿ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡಂತಹ ಒಂದು ಪ್ರಕರಣ ಕೊನೆಗೂ ಸಹ ಪ್ರಭಾವಿಗಳನ್ನ ಆ ಒಂದು ಪ್ರಕರಣದಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದನ್ನು ಆ ಒಂದು ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಮತ್ತು ಶಾಸಕ ವಿನಯ್ ಕುಲಕರ್ಣಿ ಸೇರಿ ಹಲವಾರು ಜನ ಅವರು ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ CBI ಅರೆಸ್ಟ್ ಮಾಡಿತು. ಈಗ ಅದರ ಒಂದು ತೀರ್ಪು ಪ್ರಕಟಗೊಂಡಿದೆ ಮತ್ತು ಶಿಕ್ಷೆಯ ಪ್ರಮಾಣವೂ ಸಹ ಇವತ್ತು ಪ್ರಕಟಗೊಂಡಿದೆ. ಅಂದರೆ 2 ದಿನಗಳ ಹಿಂದೆ ಆ 17 ಜನ ಅಪರಾಧಿಗಳು ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಇವತ್ತು ಸಂತೋಷ್ ಭಟ್ ಅವರು ಇವತ್ತು ಯಾರ್ಯಾರು ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದನ್ನು ಇವತ್ತು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು. ಮತ್ತು ಮತ್ತೊಂದು ಕಡೆ ಯೋಗೇಶ್ ಗೌಡರ ಆ ಕುಟುಂಬಸ್ಥರಿಗೆ ಒಂದು ಸಮಾಧಾನದ ದಿನ ಅಂತಲೂ ಹೇಳ್ಬೋದು. ಯಾಕಂದರೆ ಬರ್ಬರ ಹತ್ಯೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಭಾವಿಗಳು ಅದರ ಹಿಂದೆ ಅದರ ಒಂದು ಆರೋಪ ಕೇಳಿಬಂದಿತ್ತು. ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವೂ ಸಹ ನಡೆದಿತ್ತು ಅನ್ನೋ ಒಂದು ಮಾತು ಸಹ ಕೇಳಿಬಂದಿತ್ತು. ಮೃತ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದ, BJPಯಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ಪ್ರಭಾವಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಭಾವಿಯಾಗಿ ಬೆಳೀತಾ ಇದ್ದ. ಆತನ ಬೆಳವಣಿಗೆ ಸಹಿಸದೇ ಒಂದು ಬರ್ಬರವಾದ ಹತ್ಯೆ ಮಾಡಲಾಗಿತ್ತು ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಮತ್ತು ಆ ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಶಾಸಕ ಶಾಸಕರಿದ್ದಾರೆ ವಿನಯ್ ಕುಲಕರ್ಣಿ ಅವರು ಆ ಸಂದರ್ಭದಲ್ಲಿ ಸಚಿವರಾಗಿದ್ದರು. ತಮ್ಮ ಸಚಿವ ಸ್ಥಾನ ಬಳಸಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಮತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಒಂದು ಡೈವರ್ಟ್ ಮಾಡುವಂತಹ ಕೆಲಸ ಅವರಿಂದ ಆಗಿತ್ತು ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. BJP ಸರ್ಕಾರ ಅವ್ರ ನಂತರ ಕಾಂಗ್ರೆಸ್ ನಂತರ BJP ಸರ್ಕಾರ ಬಂದಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಒಂದು ಘೋಷಣೆ ಮಾಡಿದರು, ಈ ಒಂದು ಪ್ರಕರಣವನ್ನು CBIಗೆ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅದರ ಪ್ರಕಾರನೇ CBIಗೆ ವಹಿಸಲಾಗಿತ್ತು. ಯಾವಾಗ ಪ್ರಕರಣವನ್ನು CBIಗೆ ವಹಿಸಿದ್ರು ಆ ಸಂದರ್ಭದಲ್ಲಿನೇ ಬೇರೆ ಬೇರೆ ಹೊಸ ವಿಚಾರಗಳು ಬೆಳಕಿಗೆ ಬಂದವು. ಜೊತೆಗೆ ಹಲವಾರು ಪ್ರಭಾವಿಗಳು ಇದರ ಹಿಂದಿದ್ದಾರೆ ಅನ್ನೋ ಒಂದು ಅಂಶ ಬಹಿರಂಗಗೊಂಡಿತ್ತು. ಸುದೀರ್ಘವಾದ ತನಿಖೆ ನಡೆಸಿದಂಥ CBI ಕೊನೆಗೂ ಸಹ ಒಂದು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿತ್ತು. ಅದು ಆರೋಪ ಪಟ್ಟಿ ಸಲ್ಲಿಕೆ ಆದ ನಂತರ ಸುದೀರ್ಘ ಪ್ರತಿವಾದಗಳು ನಡೆದು ಕೊನೆಗೂ ಸಹ ಒಂದು ಅಂತಿಮ ಘಟ್ಟಕ್ಕೆ ಬಂದು ಇವತ್ತು ಅಪರಾಧಿಗಳಿಗೆ ಒಂದು ಶಿಕ್ಷೆ ಪ್ರಕಟಿಸುವಂಥ ಕೆಲಸ ಆಗಿದೆ. ಈಗೇನು ವಿನಯ್ ಕುಲಕರ್ಣಿ ಇರ್ಬೋದು ಮತ್ತು ಅದರಲ್ಲಿ ಯಾರ್ಯಾರು ಅಂದರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರ್ಬೋದು ಮತ್ತು ಪಿತೂರುದಾರ್ ಇರ್ಬೋದು, ಹೀಗೆ ಮತ್ತು ಸಾಕ್ಷ್ಯನಾಶಕ್ಕೆ ಯತ್ನ ಇತ್ಯಾದಿಗಳ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಜೀವಾವಧಿ ಶಿಕ್ಷೆ ವಿಧಿಸುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ಒಬ್ಬ ಆರೋಪಿಗೆ 7 ವರ್ಷಗಳ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಜೊತೆಗೆ ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿದ್ದರು ಮತ್ತು ಆ ತನಿಖೆಯಲ್ಲಿ ಇನ್ವಾಲ್ವ್ ಆಗಿದ್ದರು. ಡೈವರ್ಟ್ ಮಾಡಲಿಕ್ಕೆ ನೋಡಿದರು ಮತ್ತು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಮೇಲೆ ತನಿಖೆ ಮಾಡಲಿಕ್ಕೂ ಸಹ ಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಅವ್ರ ಮೇಲೂ ಸಹ ತನಿಖೆಯ ತೂಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಈ ತೀರ್ಪು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ. ಯಾಕಂದರೆ ಈಗ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದಾಗಿ ಅಂದರೆ 14 ವರ್ಷಗಳ ಶಿಕ್ಷೆ ಆಗಿರೋದ್ರಿಂದಾಗಿ ವಿನಯ್ ಕುಲಕರ್ಣಿ ಅವರು ಶಾಸಕ ಸ್ಥಾನ ಕಳ್ಕೊಳ್ಳೋದು ಅನಿವಾರ್ಯವಾಗಿದೆ. ಅವರು 1 ತಿಂಗಳೊಳಗಾಗಿ ಏನಾದರೂ ಆ ಒಂದು
ತೀರ್ಪಿಗೆ ಸ್ಟೇ ತಂದಿಲ್ಲ ಅಂದರೆ ಖಂಡಿತವಾಗಿಯೂ ಅವರ ಶಾಸಕ ಸ್ಥಾನ ಹೋಗುತ್ತೆ ಮತ್ತು ಧಾರವಾಡದಲ್ಲಿ ಉಪಚುನಾವಣೆ ನಡೆಯೋದು ಖಚಿತ. ಮತ್ತು ಈ ಒಂದು ತೀರ್ಪಿಗೆ ಈ ತೀರ್ಪನ್ನು ಸಾಮಾಜಿಕ ಹೋರಾಟಗಾರರಾದಂತಹ ಬಸವರಾಜ್ ಕೊರವರವರು ಸ್ವಾಗತ ಮಾಡಿದ್ದಾರೆ ಮತ್ತು ಅವರ ಏನು ಯೋಗೇಶ್ ಗೌಡ ಪತ್ನಿ ಇವು ಸಹ ಮಲ್ಲಮ್ಮ ಅವರು ಸಹ ಈ ಒಂದು ತೀರ್ಪನ್ನು ಸ್ವಾಗತ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ ಅದರಲ್ಲಿ 2 ಜನರನ್ನು ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆಯವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನು ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೆ ಈ ಶಿವಾನಂದ್ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಈ ಒಂದು ಆದೇಶದಿಂದ ನನಗೆ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ. ಆದರೆ ಇಂತಹ ಒಂದು ಐತಿಹಾಸಿಕ ಪ್ರಕರಣವನ್ನು CBIಗೆ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇನೆ, ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ. ಹಾಗಾಗಿ ನಾನು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಇಂತಹ ಪ್ರಕರಣಗಳು ಮುಂದೆ ನಡೀಬಾರದು ಅಂತ ಕೇಳಿದರೆ ರಾಜ್ಯ ಸರ್ಕಾರ ಇದು ಕಳೆದ ಬಾರಿ ಇವರೇ ಮುಖ್ಯಮಂತ್ರಿಗಳು, ಇವರೇ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರನವರು 2016ರಲ್ಲಿ ಈ ಘಟನೆ ನಡೆದಾಗಿದ್ದರು. ಅವರೇ ಮತ್ತೊಮ್ಮೆ ಅವರದೇ ಸರ್ಕಾರ ಬಂದು ಅವರೇ ಮುಖ್ಯಮಂತ್ರಿ ಗೃಹ ಮಂತ್ರಿ ಆಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಶಿಫಾರಸು ಪತ್ರಗಳನ್ನು ಶಾಸಕರಿಂದ ಮಂತ್ರಿಗಳಿಂದ ಪಡೆದು ಪೊಲೀಸ್ ಅಧಿಕಾರಿಗಳ ಠಾಣೆಗಳಿಗೆ ನಿಯುಕ್ತಿ ಮಾಡೋದನ್ನು ನಿಲ್ಲಿಸಬೇಕು. ಇದರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು. ಅವಾಗಲೇ ಪೊಲೀಸ್ ಅಧಿಕಾರಿಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲು ಸಾಧ್ಯ. ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೈ ಮುಗಿದು ಮಾನ್ಯ ಸಿದ್ದರಾಮಯ್ಯರನ್ನು ಕೇಳ್ಕೊತೇನೆ, ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿಯನ್ನು ಮಾಡೋದನ್ನು ನಿಲ್ಲಿಸಿ. ಮತ್ತು ಅವಾಗ ತಾನೇ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಸೊ ಇದೊಂದು ಐತಿಹಾಸಿಕ ಪ್ರಕರಣ. ಈ ಕೂಡಲೇ ಮೊದಲು ಕೂಡ ನಾನು ಹೇಳಿದ್ದೆ, ಈ ಒಂದು ಪ್ರಕರಣ ದೇಶದ ಕಾನೂನಿನ ಇತಿಹಾಸದಲ್ಲಿ ಇಂತಹ ಪ್ರಕರಣ ಈ ಹಿಂದೆಯೂ ನಡೆದಿಲ್ಲ, ಮುಂದೆಯೂ ನಡಿಲಿಕ್ಕಿಲ್ಲ. ಇವು 313 ಸ್ಟೇಟ್ಮೆಂಟ್ಗೆ ಹೋದ ಮೇಲೆ ರಾಜ್ಯ ಸರ್ಕಾರ ಇದೊಂದು ಪ್ರಕರಣವನ್ನು CBI ತನಿಖೆಗೆ ಒಳಪಡಿಸಿದೆ. ಇವತ್ತು ನಾನು ತಮ್ಮ ಮಾಧ್ಯಮದ ಮೂಲಕ ಅಂದಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರವರಿಗೆ ತಮ್ಮ ಮೂಲಕ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಪ್ರಕರಣವನ್ನು ಬಯಲಿಗೆ ತರೋದಕ್ಕೋಸ್ಕರ ನಾವೇನು ಹೋರಾಟ ಮಾಡಿದ್ವಿ. ಆ ಕುಟುಂಬಕ್ಕೆ ಏನು ಮಾತು ಕೊಟ್ಟಿದ್ರು, ನಮ್ಮ ಭಾಗದ ಜನರಿಗೆ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ನಮ್ಮ ಸರ್ಕಾರ ಬಂದು 2 ದಿನದಲ್ಲಿ CBI ತನಿಖೆಗೆ ವಹಿಸ್ತೀನಿ ಅಂತ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿದರು, ಅವರ ಮಾತಿನಂತೆ ನಡಿಕೊಂಡಿದ್ದರಿಂದ ಇದು CBI ತನಿಖೆಗೆ ಹೋಗಿ ಸತ್ಯಾಂಶ ಇವತ್ತು ಹೊರಗಡೆ ಬಂದಿದೆ. CBI ಅಧಿಕಾರಿಗಳು ಬಹಳ ಚೆನ್ನಾಗಿ ಇದನ್ನು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂಥ ತಪ್ಪಿತಸ್ಥ ಆರೋಪಿತರನ್ನು ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅದನ್ನು ಸಮಗ್ರವಾದಂತಹ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು CBI ವಕೀಲರು ಚೆನ್ನಾಗಿ ಅದನ್ನು ಕೋರ್ಟಲ್ಲಿ ಮಂಡಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಇಂತಹ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತೇಳಿ. ಜೀವನ ಮಾಡಕ್ಕೇನು ಜೀವನನ ಬೇಡ, ಇನ್ನು ನಾವು ತಾಯಿ ಮಕ್ಕಳು ಯಾವ್ದಾರ ಒಂದು ಕೆರೆ ಬಾವಿ ನೋಡ್ಬೇಕು ಅನ್ನೋಂಥ ಸ್ಥಿತಿ ಒಳಗೆ ಇದ್ದೀವಿ ಸರ್. ಆ ಟೈಮ್ದಾಗ
ಕ್ಷೇತ್ರ ಹಿರಿಯರ ಕೈಯಾಗಿನ ನನ್ನ ಗಂಡ ಒಪ್ಸಿದ್ದ. ಆ ಕ್ಷೇತ್ರ ಜನ ಬಂದ ಏನ್ ಬಂದ್ರು ನಾವು ಅದೇವಿ, ಹೆದರ್ಬೇಡ, ಜೀವನ ಮಾಡ ಅಂತೇಳಿ ಅವ್ರು ನಮ್ಮ ಧೈರ್ಯ ತುಂಬಿದ್ರು. ಅವ್ರೇನು ನಮ್ಗೆ ಕೊಡು ತಗೋದು ಯಾವುದು ಬೇಡ, ಅವ್ರ ಒಂದು ಧೈರ್ಯದಿಂದ ನಾನು ಇವತ್ತಿನ ಮಟ್ಟಿಗೆ ಅವ್ರು ನನ್ನ ಹೊಲ ನಾ ಹೇಳಲ್ಲ ಅವರ ಉಳುಮೆ ಮಾಡಿಕೊಟ್ಟಾರೆ. ಅವರ ನನ್ನ ಹೆಂಗೆ ಪೀಕ್ ಮಾಡ್ಬೇಕ, ನೀ ಹೆಂಗೆ ಒಂದು ದಾರಿ ಹಿಡಿಬೇಕಂತೆಲ್ಲ ಅವರ ತೋರಿಸ್ಕೊಟ್ಟಾರೆ. ನಮ್ಮ ಕ್ಷೇತ್ರ ಜನ ನನ್ನ ಕೈ ಬಿಟ್ಟಿಲ್ಲ, ಒಂದು ಕೈ ಬಿಟ್ಟಿಲ್ಲ. ಅಂದರೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಇಲ್ಲಿ A1 ಏನು ಬಸವರಾಜ ಮುತ್ತಿಗೆ ಇದ್ದ, ಆ ಬಸವರಾಜ ಮುತ್ತಿಗೆ ಅಪ್ರೂವರಾಗಿ ಮಾರ್ಪಟ್ಟಿದ್ದ. ಆ ಒಂದು ಅಪ್ರೂವರಾಗಿ ಮಾರ್ಪಟ್ಟು ಏನಂದರೆ ಮಾಫಿ ಸಾಕ್ಷಿ ಹೇಳಿದ ಪರಿಣಾಮವಾಗಿ ಇವರೆಲ್ಲರೂ ಯಾರ್ಯಾರ್ದು ಏನೇನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಹೇಳಿದ ಪರಿಣಾಮವಾಗಿ ಇದು ಒಂದು ರೀತಿಯಲ್ಲಿ ಏನು ಒಂದು ಮಹತ್ವ ಪಡ್ಕೊಂತು ಮತ್ತು ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂತ ಹೇಳ್ಬೋದು. ಈ ಒಂದು ಬಸವರಾಜ ಮುತ್ತಿಗೆಯನ್ನು ಮಾಫಿ ಸಾಕ್ಷಿ ಅಂತೇಳಿ ಕನ್ಸಿಡರ್ ಮಾಡಿರೋದ್ರಿಂದಾಗಿ ಅವರು ಒಂದು ರೀತಿಯಲ್ಲಿ ಶಿಕ್ಷೆಯಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಸಂದರ್ಭದಲ್ಲಿ ಏನು ಕೊಲೆಯಲ್ಲಿ A1 ಆರೋಪಿಯಾಗಿದ್ದ ಬಸವರಾಜ ಮುತ್ತಿಗೆ, ಆ ನಂತರದಲ್ಲಿ ಏನಂದರೆ ಆತನ ಮೇಲೇ ಕೊಲೆ ಪ್ರಯತ್ನಗಳು ನಡೆದವು. ಹಾಗಾಗಿ ಈ ಒಂದು ಯೋಗೇಶ್ ಗೌಡ ಕೊಲೆಗೂ ಮತ್ತು ಈ ಒಂದು ಕೊಲೆ ಯತ್ನಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಅಂತೇಳಿ ನಂತರದಲ್ಲಿ ತಿಳ್ಕೊಂಡಂತಹ ಬಸವರಾಜ ಮುತ್ತಿಗೆ ಏನಂದರೆ ಮಾಫಿ ಸಾಕ್ಷಿ ಆಗೋದಾಗಿ CBIಗೆ ಹೇಳ್ಕೊಂಡಿದ್ದ ಮತ್ತು ಅದನ್ನು ಪರಿಗಣಿಸಿದಂತಹ CBI ಸಹ ಮಾಫಿ ಸಾಕ್ಷಿಯಾಗಿ ಇದು ಮಾಡಿತು. ಜೊತೆಗೆ ಈಗ ನ್ಯಾಯಾಲಯ ಸಹ ಅದನ್ನು ಮಾಫಿ ಸಾಕ್ಷಿ ಅಂತ ಪರಿಗಣಿಸಿರೋದ್ರಿಂದಾಗಿ ಆತ ಸದ್ಯಕ್ಕೆ ನಿರಾಳಾಗಿದ್ದಾನೆ ಅಂತ ಹೇಳ್ಬೋದು. ಆದರೆ ಉಳಿದ ಆರೋಪಿಗಳು ಅಪರಾಧಿಗಳಂತೇಳಿ ಒಂದೇನು ಈಗ 17 ಜನರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ. ಈ ಒಂದು ಶಿಕ್ಷೆ ಪ್ರಮಾಣ ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೇ ಪ್ರಭಾವಿಗಳಿದ್ದರೂ ಸಹ ಅಲ್ಲಿ ಒಂದು ನ್ಯಾಯಾಲಯದ ಮುಂದೆ ಎಲ್ಲರೂ ಸಹ ಸಮಾನರನ್ನ ಒಂದು ಮೆಸೇಜ್ ಅಂತೂ ಈ ಒಂದು ತೀರ್ಪಿನಿಂದ ಹೊರಬಂದಿದೆ ಅನ್ನೋ ಒಂದು ಮಾತು ಅವರ ಯೋಗೇಶ್ ಗೌಡ ಅಭಿಮಾನಿಗಳಲ್ಲಿ ಮತ್ತು ಅವರ ಕುಟುಂಬಸ್ಥರಲ್ಲಿ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಒಟ್ಟು 10 ವರ್ಷಗಳ ಒಂದು ಸುದೀರ್ಘ ಸುದೀರ್ಘ ಪಯಣದ ನಂತರ, ಸುದೀರ್ಘ ಹೋರಾಟದ ನಂತರ ಕೊನೆಗೂ ಸಹ ಈ ಒಂದು ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಈಗ ಅವರು ಜೈಲು ಸೇರುವಂತಾಗಿದೆ. ಶಿವರಾಮ್ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.